ಅಯ್ಯೋ ಮಗಳೇ, ಇಷ್ಟ ದಿನ ಅಂತ ಸಪ್ಪಗೆ ಹೀಗೆ ಕೂತಿರ್ತೀಯ? ನನ್ಗೆ ಗೊತ್ತಿದೆ ಅಮ್ಮ, ನಿನ್ನ ದುಃಖ ನಿನಗಿಂತ ಜಾಸ್ತಿ ಯಾರಿಗೆ ಗೊತ್ತಾಗುತ್ತೆ. ಆದ್ರೆ ನಿನ್ನ ಅಪ್ಪ ಅಮ್ಮ ನಾನು ಇದನ್ನೆಲ್ಲ ನನಗೆ ನೋಡೋದಿಕ್ಕಾಗಲ್ಲ. ಆದ್ರೆ ಅಪ್ಪ, ನಾನ್ ತಾನೇ ಏನ್ ಮಾಡ್ಲಿ? 4 ತಿಂಗಳಾಯ್ತು, ಸ್ವಲ್ಪನೂ ಏನು ಗೊತ್ತಾಗ್ಲಿಲ್ಲ ಆಕಾಶ್ ಬಗ್ಗೆ. ಅಂತದ್ ಏನ್ ಎಮರ್ಜೆನ್ಸಿ ಇತ್ತು ಹೀಗ್ ಹೋಗೋ ಅಂತದ್ದು? ಸ್ವಲ್ಪನಾದ್ರೂ ಗೊತ್ತಾಗ್ಬೇಕಲ್ವಾ ಅವ್ರು ಇದಾರಾ ಇಲ್ವಾ ಅಂತ. ಮಗಳೇ, ಅವನೇನಾದ್ರೂ ಜೀವಂತವಾಗಿದ್ರೆ ನೀನ್ ಹತ್ರ ಬರ್ತಿದ್ದ? ಅಪ್ಪ ಪ್ಲೀಸ್, ನೀವ್ ಈ ತರ ಹೇಳ್ಬೇಡಿ. ನನ್ ಮನ್ಸು ಹೇಳ್ತಿದೆ ಅವ್ರು ಒಂದಲ್ಲ ಒಂದಿನ ಬಂದೇ ಬರ್ತಾರೆ ಅಂತ. ಮಗಳೇ, ಆಕಾಶ್, ಎಲ್ಲಿದ್ದೀರಾ ನೀವು? ತುಂಬಾ ನೆನ್ಪಾಗ್ತಾ ಇದ್ದೀರಾ. ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ಆಕಾಶ್, ನೀವ್ ನನ್ನ ಯಾವಾಗ್ಲೂ ಹೀಗೆ ಪ್ರೀತಿಸಿರ್ತೀರಾ ಅಲ್ವಾ? ಮರ್ತೋಗ್ತೀನಿ. ನಿಮಗೆ ಹೇಗ ಅನಿಸ್ತು ನಾನು ನಿಮ್ಮನ್ನ ಮರೆಯೋಗ್ ಬಿಡ್ತೀನಿ ಅಂತ? ಸಾಯಿಸ್ಬಿಡ್ತೀನಿ ನಾನು ನಿಮ್ಮನ್ನ. ಹೌದೇನ್ರಿ ಮೇಘ? ನಿನಗೆ ನೆನಪಿದ್ಯಾ ಮದುವೆಗೆ ಮುಂಚೆ ನಾನು ನಿನಗೆ ಏನು ಹೇಳಿದೆ? ನಿನ್ನ ನೋಡಿದ್ರೆ ನನಗೆ ಹೇಗೆ ಅನ್ಸುತ್ತೆ ಅಂದರೆ, ನೀನೇ ಹೇಳು, ನಿನ್ನ ಜೊತೆನೆ ನಾನು ನನ್ನ ಇಡೀ ಜೀವನನ ಕಳಿಬೇಕು ಅಂದ್ಕೊಂಡಿರೋದು. ವಯಸ್ಸಾಗೋವರೆಗೂ ನಾನು ನಿನ್ನ ಜೊತೆನೇ ಇರಬೇಕು. ನಾನು ತಗೊಳ್ಳೋ ಪ್ರತಿ ಉಸಿರಲ್ಲೂ ನಾನು ನಿನ್ನನ್ನೇ ನೆನೆಸ್ಕೊಳ್ಬೇಕು. ಎಲ್ಲಿ ತನಕ ನಾನು ಕಣ್ಣು ಮುಚ್ಚೋದಿಲ್ವೋ ಅಲ್ಲಿ ತನಕ ನಾನು ನಿನ್ನೆ ನೋಡ್ತಿರ್ಬೇಕು. ನನಗೆ ಬರೀ ಈ ಜನ್ಮದಲ್ಲ, ಪ್ರತಿ ಜನ್ಮದಲ್ಲೂ ನನಗೆ ನೀನೇ ಸಿಗಬೇಕು ಅಂತ ಬಯಸ್ತೀನಿ.
ನಾನ್ ನಿನ್ನವನೇ ಆಗಿರ್ಬೇಕು. ಹೌದಾ? ನಿಮ್ಗೆ ಮಾತು ನೆನ್ಪಿತ್ತಾ? ನಾನ್ ಅನ್ಕೊಂಡಿದ್ದೆ ನೀವ್ ಇದನ್ ಮರ್ತೋಗಿದ್ದೀರಾ ಅಂತ. ಮೇಘ, ನಾನು ನನ್ನನ್ನು ಬೇಕಾದ್ರೆ ಮರಿಬಹುದು, ಆದ್ರೆ ನಿನ್ನನ್ನು ಮಾತ್ರ ಮರೆಯೋಕ್ಕಾಗಲ್ಲ. ಆಕಾಶ್, ನೀವ್ ಹೇಳಿದ್ರಿ ನನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ. ಮತ್ತಿವಾಗ ಎಲ್ಲಿ ಹೋದ್ರಿ? ಪ್ಲೀಸ್ ಬೇಗ ಬನ್ನಿ ಆಕಾಶ್. ಇನ್ಸ್ಪೆಕ್ಟರ್ ಸರ್, ಏನಾದ್ರೂ ಗೊತ್ತಾಯ್ತಾ? ಐ ಆಮ್ ಸಾರಿ ಮೇಘಾ ಅವರೇ, ಇಲ್ಲಿವರೆಗೂ ಏನು ಗೊತ್ತಾಗಿಲ್ಲ. ಆದ್ರೆ ನಮ್ಮ ಪೂರ್ತಿ ಟೀಮ್ ಕೆಲಸ ಮಾಡ್ತಿದೆ. ಆದಷ್ಟು ಬೇಗ ಆ ಅಪರಾಧಿನ ನಾವು ಹಿಡ್ದೇ ಹಿಡಿತೀವಿ. ನಾನು ಇದೇ ಮಾತನ್ನ ತುಂಬಾ ತಿಂಗಳಿಂದ ಕೇಳ್ತಾ ಬಂದಿದ್ದೀನಿ. ನಮಗೂ ಗೊತ್ತಿದೆ, ಆದ್ರೆ ನಾವೇನ್ ಮಾಡೋದು? ನಮ್ಗೆ ಯಾವುದೇ ಸಾಕ್ಷಿ ಸಿಕ್ತಿಲ್ಲ, ಯಾವುದೇ ಲಿಂಕ್ ಸಿಕ್ತಿಲ್ಲ. ಅದನ್ನ ಬಳಸ್ಕೊಂಡು ನಾವು ಅಪರಾಧಿನ ಹುಡ್ಕೋಣ ಅಂದ್ರೆ ಅಷ್ಟಕ್ಕೂ ಮಿಸ್ಟರ್ ಆಕಾಶ್ ಎಲ್ ಮಾಯ ಆಗೋದ್ರು? ಅವ್ರ ಹತ್ರ ಫೋನ್ ಕೂಡ ಇಲ್ಲ, ಮತ್ತೆ ಅವ್ರ ಹತ್ರ ಯಾವುದೇ ವಸ್ತು ಇಲ್ಲ. ಅದನ್ನ ಬಳಸ್ಕೊಂಡು ಟ್ರೇಸ್ ಮಾಡೋಣ ಅಂದ್ರೆ ಮನೆಯಿಂದ ಬರೀ ಬಟ್ಟೆಯಲ್ಲೇ ಹೋಗಿದ್ದಾರೆ. ನಾವು ಪ್ರಯತ್ನ ಮಾಡ್ತಾ ಇದೀವಿ. ಮತ್ತೆ ನಮ್ಗೆ ಇನ್ನೊಂದು ವಿಷಯನೂ ಗೊತ್ತಾಗ್ಬೇಕು, ಅವ್ರಿಗೆ ಯಾವುದೇ ವೈರಿಗಳು ಇಲ್ಲ ತಾನೆ? ಇನ್ಸ್ಪೆಕ್ಟರ್ ಸರ್, ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಅವರು ಯಾರ ಜೊತೆನೂ ವೈರತ್ವ ಇಟ್ಕೊಂಡಿಲ್ಲ ಅಂತ. ಅವರು ತುಂಬಾ ಸಿಂಪಲ್ ಮನುಷ್ಯ. ಈಗ ಯಾರಾದ್ರೂ ಅವ್ರ ಜೊತೆ ಒಂದ್ಸಲ ಮಾತಾಡಿದ್ರೆ ಆಗ ಅವ್ರು ಇವ್ರನ್ನ ಇಷ್ಟಪಟ್ಬಿಡ್ತಿದ್ರು. ಹೀಗಿರುವಾಗ ಇವ್ರ ಮೇಲೆ ಇನ್ಯಾರಿಗೂ ಹೇಗ್ ದ್ವೇಷ ಇರೋಕ್ ಸಾಧ್ಯ? ನಮಗ್ ಗೊತ್ತಿದೆ, ಆದ್ರೆ ನಾವು ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ನಿಮ್ಗೆ ಬೇರೆ ಯಾರ ಜೊತೆನೂ ವೈರತ್ವ ಇಲ್ಲ ತಾನೆ? ನಿಮ್ಮನ್ನ ಪ್ರೀತಿಸೋರಿರ್ಬೋದು, ಇಲ್ಲ ಲೈಕ್ ಮಾಡೋರಿರ್ಬೋದು, ಯಾರಾದ್ರೂ ಹಳೆ ಫ್ರೆಂಡ್ಸ್, ಸ್ಕೂಲ್ ಕಾಲೇಜ್ ಟೈಮಲ್ಲಿ ನಿಮ್ಮನ್ನ ಪಡ್ಕೋಬೇಕು ಅನ್ಕೊಂಡಿರೋರು, ನಿಮ್ನ ತಮ್ಮದಾಗ್ಸ್ಕೊಳಕ್ಕಾಗಿಲ್ಲ ಅಂತ ನಿಮ್ ಗಂಡನ್ನ ಏನಾದ್ರೂ ಮಾಡಿರ್ಬೋದಾ? ಇನ್ಸ್ಪೆಕ್ಟರ್ ಸರ್, ನೀವು ನಮ್ಮ ಮಗಳ ನಡವಳಿಕೆ ಬಗ್ಗೆ ಸಂಶಯ ಪಡ್ತಿದ್ದೀರಾ? ಐ ಆಮ್ ಸಾರಿ ಮಿಸ್ಟರ್ ಕಣ್ಣ, ಆದ್ರೆ ನಾವು ಎಲ್ಲ ಆಂಗಲ್ ಅಲ್ಲೂ ವಿಚಾರಿಸಲೇಬೇಕು. ಸೊ ಹೇಳಿ ಮೇಘಾ ಅವರೇ, ಅಂತವ್ರು ನಿಮ್ ಲೈಫಲ್ಲಿ ಇದ್ದಾರಾ? ಇಲ್ಲ ಇದ್ರಾ? ಇಲ್ಲ ಇನ್ಸ್ಪೆಕ್ಟರ್, ಆತರ ಯಾರೂ ಇಲ್ಲ. ಮತ್ತೆ ಇನ್ಯಾರಾಗಿರ್ಬೋದು ಮಿಸ್ಟರ್ ಆಕಾಶಿನ ವೈರಿಗಳು? ಕಿರಣ್, ಐ ಲವ್ ಯು. ಅವಳು ನನ್ನವಳು, ಅವಳು ನನ್ನವಳಲ್ಲ, ಅವಳು ನನ್ನವಳೆ. ನೀ ನನ್ನವಳು, ಯಾವತ್ತಿಗೂ ನನ್ನವಳೆ. ಕಿರಣ್, ಕಿರಣ್, ನೀ ನನ್ನವಳು. ನನ್ನ ಲವ್ ಸ್ಟೋರಿ ನಿನ್ ಲವ್ ಸ್ಟೋರಿಗೇನು ಕಡಿಮೆ ಇಲ್ಲ ಗೊತ್ತಾ ಕಿರಣ್? ನಾನು ಅವಳ ಜೊತೆನೆ ಬದುಕೋದು, ಅವಳ ಜೊತೆನೆ ಸಾಯೋದು. ನಾನು ಪ್ರೀತಿಗೋಸ್ಕರ ಪ್ರಾಣನೂ ತೆಗಿತೀನಿ, ಪ್ರಾಣನೂ ಕೊಡ್ತೀನಿ. ಅದೇ ಹೇಳ್ತಾರಲ್ಲ, ಯಾವ್ದನ್ನಾದ್ರೂ ಮನ್ಸಿಂದ ಇಷ್ಟಪಟ್ರೆ ಆಗ ಪೂರ್ತಿ ಪ್ರಪಂಚ ಸೇರಿ ಅದನ್ನ ನಮ್ಗೆ ಸಿಗೋ ಹಾಗೆ ಮಾಡುತ್ತೆ ಅಂತ. ಐ ಲವ್ ಯು ಟೀಚರ್. Hey.
ಟುನ್ನು. ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆದ್ರೆ ನೀವ್ ಯಾಕಿಷ್ಟು ಸ್ಯಾಡ್ ಆಗಿದ್ದೀರಾ? ನಾನು ಹೇಗ್ ಖುಷಿಯಾಗಿರ್ಲಿ? ನನ್ನ ಜೀವನದಲ್ಲಿ ಎಷ್ಟೆಲ್ಲ ಆಗೋಯ್ತು. ಆಕಾಶ್ ಈ ರೀತಿ ಸಡನ್ ಆಗಿ ಮಾಯ ಆಗೋಗೋದು ನನಗ್ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ. ನನ್ಗೆ ನಿಮ್ ದುಃಖ ಅರ್ಥ ಆಗುತ್ತೆ ಟೀಚರ್. ಟುನ್ನು, ನೀನು ಇನ್ನು ಚಿಕ್ಕವನು. ನೀನ್ ನನ್ ದುಃಖನ ಹೇಗೆ ಅರ್ಥ ಮಾಡ್ಕೊಳ್ತೀಯ? ನಾನು ಅಷ್ಟೊಂದು ಚಿಕ್ಕ ಹುಡುಗ ಅಲ್ಲ. ಪ್ರೀತಿ ಅನ್ನೋ ಫೀಲಿಂಗ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು. ಯುನೋ, ಎಲ್ರಿಗಿಂತ ನೀವು ನನಗೆ ತುಂಬಾ ಇಷ್ಟವಾದ ಟೀಚರ್. ನಿಮ್ಮನ್ನ ಈ ಥರ ಸ್ಯಾಡಾಗಿ ನೋಡಕ್ ನಂಗೆ ಇಷ್ಟ ಇಲ್ಲ. ಸರಿ, ನನಗಿದನ್ನ ಹೇಳಿ, ನೀವು ಯಾವಾಗ ಬರ್ತಾ ಇದ್ದೀರಾ? ಏನ್ ಮಾಡ್ಲಿ, ನಾನು ಅಲ್ಲಿಗೆ ವಾಪಸ್ ಬಂದು. ಆ ಮನೆಯೊಳಗೆ ಆಕಾಶ್ ಜೊತೆ ತುಂಬಾ ಮೆಮರೀಸ್ ಇದೆ. ಅವನಿಲ್ದೆ ಮನೇಲಿ ಇರೋದಕ್ ಮನ್ಸಾಗಲ್ಲ. ಸರಿ ಟೀಚರ್, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಟುನ್ನು. ಆಕಾಶ್ 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 ಈ ಹೆಸರು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದರಲ್ಲೂ ನಿಂಬಾಯಿಂದ ಕೇಳೋದಕ್ಕೆ ನನ್ನ ಮಗ ಸತ್ಮೇಲೂ ನಿಮ್ ಲೈಫಿಂದ ಹೋಗೇ ಇಲ್ಲ. ಒಂದ್ ವೇಳೆ ಅವ್ನು ಜೀವಂತವಾಗಿದ್ದಿದ್ರೆ ಅವನ್ನ ಇನ್ನೊಂದ್ಸಲ ಸಾಯಿಸ್ತಿದೆ. ಹೋದ ಜನ್ಮದಲ್ಲಿ ಕೋಳಿಯಾಗಿ ಹುಟ್ಟಿದ್ಯಾ? ಅಕ್ಕಿ ಯಾವಾಗಿಂದ ತಿನ್ನೋಕ್ ಶುರು ಮಾಡ್ದೆ? ದಿನ ಪೂರ್ತಿ ಅವನ್ ಜೊತೆ ನೀನ್ ಆಟ ಆಡ್ತಾನೆ ಇರ್ತೀಯ. ಏನಾದ್ರೂ ತಿಂತ್ಯಾ? ಕೊಡ್ಲಾ? ಹಾ, ಗುಡ್ ಈವ್ನಿಂಗ್ ಟೀಚರ್. ಗುಡ್ ಈವ್ನಿಂಗ್ ಟುನ್ನು. ಹೇಗಿದ್ದೀರಾ ನೀವು? ನಾನು ಆರಾಮಿದ್ದೀನಿ. ನೀನ್ ಹೇಳು. ನನಗೆ ನೀವು ಜ್ಞಾಪಕ ಆದ್ರಿ, ಅದಕ್ಕೆ ಕಾಲ್ ಮಾಡಿದೆ. ಹಾ ಹೌದು, ನಿನ್ ಸ್ಟಡೀಸ್ ಹೇಗ್ ನಡೀತಾ ಇದೆ ಹೇಳು. ಲಾಕ್ಡೌನ್ ಆದ್ಮೇಲೆ ಅಷ್ಟೇನ್ ಚೆನ್ನಾಗಿಲ್ಲ ಟೀಚರ್. ನೀವಿಲ್ಲಿಲ್ಲ, ಅದಕ್ಕೆ ನನಗೂ ಓದಕ್ಕಾಗ್ತಿಲ್ಲ. ಹಾ ಟುನ್ನು, ಆದ್ರೆ ನಿನ್ ಮನಸ್ಫೂರ್ತಿಯಾಗಿ ಓದ್ಬೇಕು, ಸರಿನಾ? ಹಾ ಟೀಚರ್, ನಿಮ್ ಫಾದರ್ ಗಾಂಧಿನಗರಲ್ಲಿ ಇರ್ತಾರಲ್ವಾ? ಹಾ, ಗಾಂಧಿನಗರಲ್ಲಿ ನಮ್ ಚಿಕ್ಕಮ್ಮನೂ ಇದ್ದಾರೆ. ಸೋ ಸ್ವೀಟ್. ಹಾಗಾದ್ರೆ ಗಾಂಧಿನಗರ್ಗೆ ನಾನು ಬಂದ್ಬಿಡ್ಲಾ? ಹಾಗೆ ನಾನು ನಿಮ್ಮ ಹತ್ರ ಟ್ಯೂಷನ್ಗೂ ಬರ್ತೀನಿ, ಮತ್ತೆ ಮುಂಚೆ ತರ ನಗಿಸ್ತಾ ಇರ್ತೀನಿ. ಓ ಟುನ್ನು, ನನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀಯ ನೀನು. ಸರಿ, ಹಾಗಾದ್ರೆ ಬಾ ಗಾಂಧಿನಗರ್ಗೆ. ಈಗ್ಲೇ ನಾನು ನಿನ್ಗೆ ನನ್ನ ಅಡ್ರೆಸ್ನ ಕಳಿಸ್ತೀನಿ. ಹಾ ಸರಿ ಟೀಚರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸಿ ಯು, ಬಾಯ್. ಐ ಲವ್ ಯು ಟೀಚರ್. ಇಲ್ಲಿದೆ ನನ್ನ ಫೇವ್ರೆಟ್ ಶರ್ಟ್. ಹಾ ಇಟ್ಕೊಂಡೆ. ಹಲೋ, ನಾನು ಇನ್ನೇನು ಹೊರಟೆ. ಮತ್ತೆ ಏನಾಯ್ತು ಆಕಾಶ್ ಫೈಲ್ಗೆ? ಏನಾದರೂ ಪ್ರೋಗ್ರೆಸ್? ಏನಾದರೂ ಇನ್ಫಾರ್ಮೇಶನ್? ಇಲ್ಲ ಸರ್, ಇನ್ನೂ ಪ್ರೋಗ್ರೆಸ್ ನಡೀತಿದೆ. ಸರಿ, ನನಗೆ ಆದಷ್ಟು ಬೇಗ ರಿಸಲ್ಟ್ ಬರಬೇಕು. ಓಕೆ ಓಕೆ ಸರ್, ಬೇಗ ರಿಪೋರ್ಟ್ ಕೊಟ್ಬಿಡ್ತೀನಿ. ಓಕೆ, ಗುಡ್. ಇಲ್ಲ ರೈಟಲ್ಲಿ. ಹಾ ಮುಂದೆ ಗೇಟ್ ಹತ್ರ ನಿಲ್ಸಿ.
ಇಲ್ಲೇ. ಹಾ ಅಣ್ಣ, ಎಷ್ಟಾಯ್ತು? ಹಾ ತಗೊಳ್ಳಿ. ನೀನು ಬಾ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಕುತ್ಕೋ ಬಾಟನು. ಟೀಚರ್, ಇದು ನಿಮ್ಗೋಸ್ಕರ. ಓ ಸೋ ಸ್ವೀಟ್. ಮತ್ತೆ ಇದು ಕೂಡ. ಇದೆಲ್ಲ ಯಾಕೆ ಬೇಕಿತ್ತು? ನಿಮ್ಗೆ ಇಷ್ಟ ಅಲ್ವಾ? ಅದರಲ್ಲೂ ಅಮ್ಮ ಕೊಟ್ಟು ಕಳ್ಸಿದ್ದಾರೆ. ಓ, ಆಂಟಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳು. ಅಪ್ಪ, ಇವನು ಟುನ್ನು. ನಾನ್ ನಿಮ್ಗೆ ಇವನ್ ಬಗ್ಗೆ ಹೇಳಿದ್ದೆ ಅಲ್ವಾ? ಸೊ ಇವನ್ ನನ್ನ ಫೇವ್ರೆಟ್ ಸ್ಟೂಡೆಂಟ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹೇಗಿದ್ಯಪ್ಪ? ತುಂಬಾ ಚೆನ್ನಾಗಿದ್ದೀನಿ. ಯಾವಾಗ ಬಂದೆ ಊರಿಗೆ? ನಿನ್ನೆ ಬಂದೆ. ಊರಲ್ಲೆಲ್ಲ ಹೇಗಿದಾರ? ಚೆನ್ನಾಗಿದಾರ? ಹಾ ಒಳ್ಳೇದೈತಪ್ಪ ನೀನು ಬಂದಿರೋದು. ನೀನು ಬಂದಿರೋದ್ರಿಂದ ನನ್ನ ಮಗಳ ಮುಖದ ಮೇಲೆ ನಗು ನೋಡ್ಬಿಟ್ಟು ಬಹಳ ಖುಷಿ ಆಯ್ತಪ್ಪ ನನಗೆ. ನೀವು ಬಂದಿರೋದ್ರಿಂದ ಅವಳು ಖುಷಿಯಾಗಿರ್ತಾಳೆ, ನೀನು ಓದ್ ಕೂಡ ಚೆನ್ನಾಗಾಗುತ್ತೆ. ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಟೀಚರ್ನ ಸಂತೋಷವಾಗಿಡಕ್ಕೆ. ವೆಲ್ ಡನ್ ಬಾಯ್, ವೆಲ್ ಡನ್. ಒಳ್ಳೇದಾಗ್ಲಿ ಮಗಳೇ. ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ನೀವೊಂದು ಕೆಲಸ ಮಾಡಿ, ಮಾತಾಡ್ತೀರಿ, ಎಂಜಾಯ್ ಮಾಡಿ. ಸರಿ ಅಪ್ಪ. ಟುನ್ನು, ಬುಕ್ ತರ್ಲಿಲ್ವಾ? ಇಲ್ಲ, ಬರೀ ಇವತ್ತು ನಿಮ್ಮನ್ನ ಭೇಟಿ ಮಾಡಕ್ ಬಂದೆ. ನಾಳಿಂದ ತರ್ತೀನಿ. ಸರಿ. ಟೀಚರ್, ನಿಮಗ್ ಜ್ಞಾಪಕ ಇದೆಯಾ? ನಾವು ನಿಮ್ಮ ಹಳೆ ಮನೆಯಲ್ಲಿ ಪಪ್ಪಾಯನ ತಿಂದಿದ್ವಿ. ಹೇಗೆ ಕಿತ್ತಿದ್ರಿ ನೀವು ಅದನ್ನ ಎಗ್ರಿ ಎಗ್ರಿ. ತುಂಬಾ ಮಜಾ ಬಂತು. ಎಷ್ಟು ಸ್ವೀಟ್ ಆಗಿತ್ತು. ನಿನ್ಗೆ ಈಗ್ಲೂ ನೆನ್ಪಿದ್ಯಾ? ಹಾ, ನಾನ್ ಅನ್ಕೊಂಡಿದ್ದೆ ನೀನ್ ಮರ್ತೋಗಿರ್ತೀಯ. ಇಲ್ಲ.
ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ಯಾ ನೀನು? ಚೆನ್ನಾಗಿ ಕಾಣಿಸ್ತಿದ್ಯಾ? ಟೀಚರ್, ನಾವೊಂದು ಆಟ ಆಡೋಣ ಬಾ. ಯಾವುದು? ಅದು ಕಣ್ಮುಚ್ಕೊಂಡು ಹುಡುಕ್ತಾರಲ್ಲ ಅದು. ಸರಿ ಆಯ್ತು. ಎಲ್ಲದಕ್ಕೂ ಮುಂಚೆ ಮೊದಲು ನಿನ್ ಕಣ್ಮುಚ್ಚು, ಮತ್ತೆ ಚೀಟಿಂಗ್ ಮಾಡಬಾರ್ದು, ಆಯ್ತಾ? ಓಕೆ ಟುನ್ನು, ಸ್ವಲ್ಪನೂ ಚೀಟಿಂಗ್ ಮಾಡಬಾರ್ದು. ಓಕೆ, 1 2 3. ಟುನ್ನು, ಅರೆ ಅರೆ, ಅಯ್ಯೋ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಎಲ್ಲಿದ್ದೀರ ನೀವು? ಇರಿ, ನಿಮ್ಮನ್ನ ಈಗ್ಲೇ ಹಿಡ್ಕೋತೀನಿ. ನಿಂತ್ಕೊಳ್ಳಿ, ನಿಮ್ಮನ್ನ ಹಿಡಿತೀನಿ. ಎಲ್ಲಿದ್ದೀರಾ? ಹಿಡ್ಕೊಂಬಿಟ್ಟೆ 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 ಹಿಡ್ಕೊಂಬಿಟ್ಟೆ. ಅಯ್ಯೋ, ಅಯ್ಯೋ ಟೀಚರ್,